ಹಿಂದೂ ಧರ್ಮದಲ್ಲಿ ದೀಪಾರಾಧನೆ ಅಂದರೆ ಸರ್ವಸಾಧಾರಣವಾದಂತಹ ವಿಷಯ. ಆದರೆ ದೀಪಾರಾಧನೆ ಮಾಡುವವರು ಕೆಲವು ನಿಯಮಗಳನ್ನು ಪಾಲಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡರೆ ನಿಮ್ಮ ಪೂಜೆ ನೇರವಾಗಿ ದೇವರಿಗೆ ತಲುಪುತ್ತದೆ. ಆದರೆ ನಮ್ಮಲ್ಲಿ ತುಂಬಾ ಜನಕ್ಕೆ ದೀಪಾರಾಧನೆ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ ಅನ್ನುವಂತಹ ವಿಷಯ ತಿಳಿದಿಲ್ಲ. ಹಾಗೇನೆ ದೀಪದಲ್ಲಿ ಎಷ್ಟು ಬತ್ತಿಗಳನ್ನು ಹಾಕಿ ಪೂಜೆ ಮಾಡಿದರೆ ನಿಮ್ಮ ಮನೆಗೆ ಒಳ್ಳೆಯದು ಆಗುತ್ತದೋ ಪ್ರತಿಯೊಬ್ಬರೂ ತಿಳಿಯಬೇಕು. ಹಾಗೇನೆ ನಾವು ಪೂಜೆ ಮಾಡುವಾಗ ಯಾವ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಬೇಕು ಎಂದು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. ದೀಪಾರಾಧನೆಗೆ ಯಾವ ಎಣ್ಣೆ ಬಳಸಿದರೆ ಹೆಚ್ಚು ಪುಣ್ಯ ಲಭಿಸುತ್ತದೆಯೋ ಎಲ್ಲರೂ ತಿಳಿಯಬೇಕು. ಹಾಗಾಗಿ ದೀಪಾರಾಧನೆ ಯಾವ ರೀತಿ ಮಾಡಿಕೊಂಡರೆ ಹೆಚ್ಚು ಪುಣ್ಯ ಫಲಿತಾಂಶ ಲಭಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಬೆಳಿಗ್ಗೆ 5 ಗಂಟೆಯ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡರೆ ಮುಕ್ಕೋಟಿ ದೇವತೆಗಳೆಲ್ಲ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾರೆಂದು ನಂಬಲಾಗುತ್ತದೆ. ಏಕೆಂದರೆ ಬೆಳಿಗ್ಗೆ 5 ಗಂಟೆ ಅಂದರೆ ಬ್ರಹ್ಮ ಮುಹೂರ್ತದ ಸಮಯ. ಈ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳೆಲ್ಲ ಭೂಮಿಯ ಮೇಲೆ ಬಂದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಶಿವನಿಗೆ ಪೂಜೆ ಮಾಡುತ್ತಾರಂತೆ. ಹಾಗಾಗಿ ದೇವತೆಗಳು ಸಂಚರಿಸುವಂತಹ ಈ ಬ್ರಹ್ಮ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ನಿಮ್ಮ ಪೂಜೆಗೆ ಮತ್ತಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ. ಬೆಳಿಗ್ಗೆ 5 ಗಂಟೆಯ ಸಮಯದಲ್ಲಿ ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸೋಮವಾರ ಒಂದು ದಿನ ಆದರೂ ಬೆಳಿಗ್ಗೆ 5 ಗಂಟೆಗೆ ಮನೆಯಲ್ಲಿ ಪೂಜೆ ಮಾಡಿ. ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಿಗ್ಗೆ 10 ಗಂಟೆಯ ಒಳಗೆ ಮನೆಯಲ್ಲಿ ದೀಪಾರಾಧನೆ ಪೂರ್ತಿ ಮಾಡಿಕೊಳ್ಳಬೇಕು. ಬೆಳಿಗ್ಗೆ 10 ಗಂಟೆ ದಾಟಿದ ನಂತರ ಮನೆಯಲ್ಲಿ ಪೂಜೆ ಮಾಡಿದರೂ ಉಪಯೋಗ ಇರುವುದಿಲ್ಲ. ದೀಪಾರಾಧನೆ ಮಾಡುವ ದಿನ ಮನೆಯಲ್ಲಿ ಶುಚಿ ಮಾಡಿಕೊಂಡು ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಿ ಮನೆಯಲ್ಲಿ ಪೂಜೆ ಮಾಡುವಂತಹ ಮಹಿಳೆಯರು ನೈಟಿಯನ್ನು ಧರಿಸಿ ಪೂಜೆ ಮಾಡಬಾರದು. ಸೀರೆ ಉಟ್ಟುಕೊಂಡು ಹಣೆಯಲ್ಲಿ ಕುಂಕುಮದ ಬೊಟ್ಟು ಇಟ್ಟುಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ನೀವು ಮಾಡುವಂತಹ ಪೂಜೆಗೆ 100ರಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ. ಇದರಿಂದ ಎಳ್ಳಿನ ಎಣ್ಣೆಯ ಜೊತೆ ಹಸುವಿನ ತುಪ್ಪವನ್ನು ಬೆರೆಸಿ ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ ಇರುತ್ತಾರೆ. ಹಾಗೇನೆ ಹಬ್ಬದ ದಿನಗಳಲ್ಲಿ ಖಂಡಿತವಾಗಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಹಣದ ಸಮಸ್ಯೆ ಇರುವುದಿಲ್ಲ. ಬೇವಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ದೀಪವನ್ನು ಬೆಳಗಿಸಿದ ನಂತರ ದೀಪಕ್ಕೆ ಕುಂಕುಮದ ಬೊಟ್ಟು ಇಟ್ಟು ಹೂವುಗಳನ್ನು ಇಟ್ಟು ನಮಸ್ಕರಿಸಿಕೊಳ್ಳಬೇಕು. ಪೂಜೆ ಮಾಡುವಾಗ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರದು. ಒಂದು ಆರತಿಯನ್ನು ತಯಾರು ಮಾಡಿ ಅದರಿಂದ ದೀಪವನ್ನು ಬೆಳಗಿಸಬೇಕು. ಸಾಲಬಾಧೆಯಿಂದ ಕಷ್ಟಪಡುತ್ತಿರುವವರು, ಸಾಲ ತೀರಿಸಲು ಆಗದೇ ಇರುವವರು ಪ್ರತಿ ಮಂಗಳವಾರ ಸಾಯಂಕಾಲ ಸಮಯದಲ್ಲಿ ಹನುಮಂತನ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆ ಮಾಡಿದರೆ ಸಾಲಬಾಧೆ ತೀರಿ ಹೋಗುತ್ತದೆ. ಶುಕ್ರವಾರದ ದಿನ ನಿಮ್ಮ ಮನೆಯ ಪ್ರಧಾನ ದ್ವಾರದ ಮೇಲೆ ಕುಂಕುಮದಿಂದ ಓಂ ಎಂದು ಬರೆಯಿರಿ. ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ಸಂತೋಷಿಸಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ಮುಖ್ಯವಾಗಿ ನಿಮ್ಮ ಮನೆಯ ಪೂಜೆ ಮನೆಯಲ್ಲಿ ಖಂಡಿತವಾಗಿ ಒಂದು ರಾಗಿ ಚೆಂಬನ್ನು ಇಟ್ಟುಕೊಳ್ಳಬೇಕು. ಆವಾಗಲೇ ನೀವು ಮಾಡುವ ಪೂಜೆಗೆ 100ರಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ. ನಿಮ್ಮ ಮನೆಯ ಸಿಂಹದ್ವಾರವನ್ನು ಲಕ್ಷ್ಮೀದೇವಿಯಾಗಿ ಭಾವಿಸುತ್ತಾರೆ. ಹಾಗಾಗಿ ಮನೆಯ ಹೊಸ್ತಿಲಿನ ಮುಂದೆ ಚಪ್ಪಲಿಗಳು ಇರಬಾರದು. ಹಾಗೇನೆ ಮನೆಯ ಬಾಗಿಲಿನ ಮೇಲೆ ಅಂದರೆ ಹೊಸ್ತಿಲಿನ ಮೇಲೆ ಕಾಲು ಇಟ್ಟರೆ ಲಕ್ಷ್ಮೀದೇವಿಯನ್ನು ಅವಮಾನ ಮಾಡಿದ ಹಾಗೇನೆ. ಶನಿವಾರ ಸಾಯಂಕಾಲ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಆಲಯಕ್ಕೆ ಹೋಗಿ ದೇವರನ್ನು ದರ್ಶಿಸಿಕೊಂಡರೆ ಆಲಯದಲ್ಲಿ ಒಂದು ದೀಪವನ್ನು ಬೆಳಗಿಸಿ ಪ್ರತಿ ಶನಿವಾರ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಹೋಗಿ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ. ಈ ರೀತಿ 7 ಶನಿವಾರಗಳು ವೆಂಕಟೇಶ್ವರ ಸ್ವಾಮಿಗೆ ಪೂಜಿಸಿದರೆ ವೆಂಕಟೇಶ್ವರ ಸ್ವಾಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.